ಶಿವಶರಣ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಸಮಾರಂಭ ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಡೆದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಸಮಾರಂಭವನ್ನು ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಉದ್ಘಾಟಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಅವರು ಸರ್ಕಾರವು ಸಮಾಜ ಕಟ್ಟಕಡೆಯಲ್ಲಿರುವ ಎಲ್ಲ ಜಾತಿಗಳಿಗೂ ಸಮಾನತೆ ದೊರಕಿಸುವ ನಿಟ್ಟಿನಲ್ಲಿ ಆಯಾ ಜನಾಂಗದ ಸುಮಾರು 46 ಜನ ದಾರ್ಶನಿಕರನ್ನು ಗುರುತುಪಡಿಸಿ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದೆ. ಅದರಂತೆ ನಾವೆಲ್ಲರೂ ಎಲ್ಲ ತತ್ವಜ್ಞಾನಿಗಳು, ಶರಣರು, ದಾರ್ಶನಿಕರು, ಸಮಾಜದ ಹಿತಚಿಂತಕರು ನಾವೆಲ್ಲ ಸ್ಮರಿಸಬೇಕು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಹಡಪದ ಸಮಾಜದ ಗೌರವ ಅಧ್ಯಕ್ಷ ಎಚ್.ಕೆ. ನಾಗರಾಜ್, ಅಧ್ಯಕ್ಷ ವೀರೇಶ್ ಅವರು ಮಾತನಾಡಿ, ನಮ್ಮ ಜನಾಂಗ ಆರ್ಥಿಕವಾಗಿ ಹಿಂದುಳಿದಿದ್ದು ಶುಭ ಸಮಾರಂಭಗಳಿಗೆ ತಾಲೂಕು ಕೇಂದ್ರದಲ್ಲಿ ಒಂದು ಭವನವನ್ನ ನಿರ್ಮಿಸಿ ಕೊಡಬೇಕು ಎಂದು ತಹಸೀಲ್ದಾರರಲ್ಲಿ ಮನವಿ ಮಾಡಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಕೆಲವು ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದದನ್ನು ಗಮನಿಸಿ ಜಯಂತಿ ಆಚರಣೆಯಲ್ಲಿ ಅಸಡ್ಡೆ ತೋರುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈಗಾಗದಂತೆ ಗಮನ ವಹಿಸಬೇಕು ಎಂದು ತಿಳಿಸಿದರು. ಬಸವೇಶ್ವರ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಜಡೆಪ್ಪ ಅವರು ತಮ್ಮ ವಿಶೇಷ ಉಪನ್ಯಾಸದಲ್ಲಿ ಶಿವಶರಣರ ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆ, ಅವರ ವಚನ ಸಾಹಿತ್ಯದ ತಿರುಳನ್ನ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮುಖಂಡರಿಗೆ ತಿಳಿಸಿದರು. ಸ್ವಲ್ಪ ಯಾಕೆ ಸಂಸಾರ ಜನರು ಸ್ವಲ್ಪ ಇದು ಮಾಡ್ತಾರೆ. ಅದಕ್ಕಾಗಿ ನಾವು ಯಾಕೆ ಭಾಳ ಹಿಂದುಳಿದ ಸಮಾಜ ಅಂತೇಳಿ ಎಂತೆಂಥ ಶರಣಗಳಿದಾರ, ಎಂತೆಂಥ ರಾಜಕಾರಣಿಗಳಿದಾರ, ಮುಖ್ಯಮಂತ್ರಿ ಆದವರು ಇದಾರ, ಯರಪ್ಪ ಇದಾರ, ಬ್ರಹ್ಮಂತನ ಅಧ್ಯಕ್ಷರಾದವರ, ತಮಿಳುನಾಡಾಗ ಮುಖ್ಯಮಂತ್ರಿ ಆದವರು ಇದಾರ. ಏನಂದ್ರೆ ನಮ್ಮಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಸಂಘಟಿತ ಇರ್ತಕ್ಕಂಥ ವ್ಯವಸ್ಥೆ ಹೋಗ್ತದೆ, ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗ್ತದೆ ಇರತಕ್ಕಂಥ ದೃಷ್ಟಿಯಿಂದ ಅನೇಕ ದಾರ್ಶನಿಕರ ಬುದ್ಧ, ಬಸವ, ಅಂಬೇಡ್ಕರ್, ದಾದಾಬಾಯಿ ನವರೋಜಿ, ಹಾಗೆ ಕನಕದಾಸ, ವಾಲ್ಮೀಕಿ ಮಹರ್ಷಿ, ಹಡಪದ ಅಪ್ಪಣ್ಣ, ಭಗೀರಥ ಜಯಂತಿ, ಹೀಗೆ ಅನೇಕರನ್ನ ಗೊತ್ತು ಹಿಡಿದು ಈ ಸಮಾಜವನ್ನ ಶುದ್ಧೀಕರಣ ಮಾಡಲಿಕ್ಕೆ ಸರ್ಕಾರ ವಿಶೇಷವಾಗಿ ಅದು ತಾಲೂಕು ತಹಸೀಲ್ದಾರ್ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಡಿಸಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಇದೆ. ಹಡಪದ ಸಮಾಜದ ವತಿಯಿಂದ ಮತ್ತು ತಾಲೂಕು ಪ್ರತಿಯೊಬ್ಬ ಹಡಪದ ಸಮಾಜದವರಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಮೇಡಮ್ ಅವರು ಇವತ್ತು ನಮಗೆ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಒಂದು ನೆರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವೊಂದು ಸಮೀಪವಾಗಿರ್ತಕ್ಕಂಥ ಮಸಳಿನಾಳೆ ಎಂಬ ಗ್ರಾಮದಲ್ಲಿ ತಂದೆ ಚನ್ನವೀರಪ್ಪ, ತಾಯಿ ದೇವಪ್ಪ ದಂಪತಿಗಳ ಮಗನಾಗಿ 1960ರಲ್ಲಿ ಜನಿಸ್ತಾನೆ. ಇವರು ವೃತ್ತಿಯಲ್ಲಿ ಕ್ಷೌರಿಕರು ಹಾಗೂ ಅದರ ಜೊತೆಗೆ ಬಸವಣ್ಣವರ ಅನುಭವ ಮಂಟಪದಲ್ಲಿ ತಾಂಬೂಲ ನೀಡುವ ಕಾಯಕದಲ್ಲಿ ನಿರತರಾಗಿರ್ತಾರೆ. ಇವತ್ತು ಅವರ ಉತ್ಸವ, ಅವರ ಒಂದು ವಚನ 250ಕ್ಕೂ ಹೆಚ್ಚು ವಚನಗಳನ್ನು ಅವರು ರಚಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಹಳ ಕಡಿಮೆ ಜನ ಇರ್ತಕ್ಕಂಥವ್ರು, ಹಿಂದುಳಿದವರು ಸಹ ಇಲ್ಲ, ನಿಮ್ಮಂತ ಅದೃಷ್ಟವಂತರು ಯಾರಿಲ್ಲ. ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ನುಡಿದರೆ ಗುರುವಾಗಿ ನುಡಿಯಬೇಕು, ನಡೆದರೆ ಪರರಾಗಿ ನಡೆಯಬೇಕು, ಕುಳಿತರೆ ಅಂಗವಾಗಿ ಕುಳಿತುಕೊಳ್ಳಬೇಕು, ಇದ್ದರೆ ಶರಣರ ಸಂಘ ಮಾಡಬೇಕು. ಇವು 4 ಇಲ್ಲದಿದ್ದರೆ ಎಷ್ಟು ಬಾಳಿದರೇನೋ, ಎಷ್ಟು ಜೀವಿಸಿದರೇನೋ, ಕೂಡಲ ಸಂಗಮ ಚನ್ನಬಸವಣ್ಣ ಹಡಪದ ಅಪ್ಪಣ್ಣ ಅಂತ ಹೇಳ್ತಾರೆ. ಇದೇ ವೇಳೆ ಉಪ ತಹಸೀಲ್ದಾರ್ ಸಿದ್ಧಾರ್ಥ ಕಾರಂಜಿ, ಹಡಪದ ಸಮಾಜದ ಉಪಾಧ್ಯಕ್ಷ ಬಸವರಾಜ ಸೇರಿದಂತೆ ಹಡಪದ ಸಮಾಜದವರು ಹಾಗೂ ಇನ್ನಿತರ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.